ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಧನುರ್ಮಾಸ ಇರೋದ್ರಿಂದ ಅರ್ಲಿ ಮಾರ್ನಿಂಗೇ ಎದ್ದಿದ್ವಿ. ನೋಡಿ ಯಾವ ರೀತಿ ಇದೆ. ಮಾರ್ನಿಂಗ್ 4 o'clock ತುಂಬ ಚಳಿ ಆಗ್ತಿತ್ತು. ನಮ್ಮಮ್ಮ ಫಸ್ಟೇ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಹೊರಗಡೆ. ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ನಮ್ಮಕ್ಕ ಆಲ್ರೆಡಿ ಅಡುಗೆ ಸ್ಟಾರ್ಟ್ ಮಾಡಿದ್ದಾಳೆ. ನಾನು ಜಾಯಿನ್ ಆಗಬೇಕು ಅಡುಗೆಗೆ. ನೋಡೋಣ ಏನು ಮಾಡ್ತಿದ್ದಾಳೆ ಅಂತ. ನಮ್ಮಮ್ಮ ಈಚೆ ಎಲ್ಲ ಬಾಗಿಲೆಲ್ಲ ಸಾರಿಸ್ಬಿಟ್ಟು ಒಳಗಡೆನೂ ಸಾರಿಸ್ತಿದ್ದಾರೆ. ಆಲ್ರೆಡಿ ಬೇಳೆ ಎಲ್ಲ ಬೇಯಿಸೋಕೆ ಹಾಕಿದ್ದಾಳೆ. ಇವಾಗ ನಾನು ಒಬ್ಬಟ್ಟಿನ ಸಾಂಬಾರು ಮಾಡಬೇಕು. ಸಾಂಬಾರ್ಗೆ ಏನೇನು ಬೇಕೋ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಬ್ಬಟ್ಟಿನ ಸಾಂಬಾರ ಬೇರೆ ಬೇರೆ ರೀತಿ ಎಲ್ಲ ಮಾಡ್ತಾರೆ, ಬಟ್ ನಾವು ಈ ರೀತಿ ಮಾಡೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹೇಗೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟು ಒಂದು ಸ್ಪೂನು ಜೀರಿಗೆ ಹುರ್ಕೊಬೇಕು ಲೋ ಫ್ಲೇಮಲ್ಲಿ. ಮತ್ತು ನಾವು 2 ಸ್ಪೂನು ಮೆಂತ್ಯ ಹುರ್ಕೊತಾ ಇದ್ದೀನಿ. ಮೆಂತ್ಯ ಹುರ್ಕೊಂಡಾದ್ಮೇಲೆ 1 ಸ್ಪೂನು ಹೆಸ್ರುಬೇಳೆ ಹುರ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಹುರ್ಕೊಬೇಕು, ಯಾಕಂದರೆ ಹೆಸ್ರುಬೇಳೆ ಬೇಗ ಸೀದೋಗಿಬಿಡುತ್ತೆ. ಸೀದೋದ್ರೆ ಸಾಂಬಾರು ಟೇಸ್ಟ್ ಇರಲ್ಲ. ನೆಕ್ಸ್ಟು 1 ಸ್ಪೂನು ಕಡಲೆಬೇಳೆ ಹುರ್ಕೊತಾ ಇದ್ದೀನಿ. ಕಡಲೆಬೇಳೆ ಹುರ್ಕೊಂಡಾದ್ಮೇಲೆ ನೆಕ್ಸ್ಟ್ ಲವಂಗ ಒಂದು 4 ಮೆಣಸು ಎಲ್ಲ ಹುರ್ಕೊಂಡು ಲೋ ಫ್ಲೇಮಲ್ಲೇ ಹುರ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. 1 ಸ್ಪೂನ್ ಗಸಗಸೆ ಹುರ್ಕೊತಿದ್ದೀನಿ. ಅದೆಲ್ಲ ಹುರ್ಕೊಂಡಾದ್ಮೇಲೆ 2 ಸ್ಪೂನು ಎಣ್ಣೆ ಹಾಕ್ಕೊಂಬಿಟ್ಟು ಮೆಣಸಿನ್ಕಾಯಿ ಹುರ್ಕೊಳ್ಳೋಕ್ಕೆ ಬಿಸಿ ಮಾಡ್ಕೊಬೇಕು. ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರನೇ ಜಾಸ್ತಿ ಇರಲಿ ಅಂತ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಹಾಕಿದ್ದೀವಿ. ಅಂದರೆ ಇದು ನಮ್ಮ ಮನೇಲೇ ಬೆಳೆದಿರೋದು, ಅದಕ್ಕೆ ಅಷ್ಟೊಂದು ಖಾರ ಇಲ್ಲ, ಕಲರ್ ಚೆನ್ನಾಗಿದೆ ಅಂತ ಹಾಕ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಇದಕ್ಕೆ ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ. ಆಮೇಲೆ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ನೆಕ್ಸ್ಟ್ ಬೆಳ್ಳುಳ್ಳಿ 1-2 ಎಲ್ಲ ಹಾಕಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಾಯಿ ಕೂಡ ಹಾಕ್ಕೋಬೇಕು. ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಲರ್ ಬರೋವರೆಗೂ. ಮಾಡೋದಕ್ಕೆ ಅಂತ ಮೈದಾ ಎಲ್ಲ ಕಲಸ್ಬಿಟ್ಟು ಇಟ್ಕೊತಿದ್ದಾಳೆ. ಅರ್ಧ ಫ್ರೈ ಆದಮೇಲೆ 1 ಸ್ಪೂನು ಬೇಳೆ ಸಾಂಬಾರು ಪೌಡ್ರು ಮನೇಲಿ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನೋಡಿ ಈಗ ಹುರಿದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಬೇಕು. ಇದು ಸರಿಯಾಗಿದೆ, ತಣ್ಣಗಾಗಿದೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು. ಮಿಕ್ಸಿಗೆ ಹಾಕ್ಕೊಂಡೆ. ಬೇಳೆನೂ ಕೂಡ ಹಾಕ್ಕೊಂಡಿದ್ದೀವಿ, ಬೇಯಕ್ಕೆ ಹಾಕಿದ್ವಿ. ಇಲ್ಲಿ ಬೇಳೆ ಎಲ್ಲ ಬೇಯಕ್ಕೆ ಹಾಕಿದ್ವಲ್ಲ, ಅದನ್ನೆಲ್ಲ ಸಪ್ಪೆಸರೆಲ್ಲ ಬೇರೆದಕ್ಕೆ ಬಸಿದಿಟ್ಬಿಟ್ಟು ಅದಕ್ಕೆ 1 ಕಾಯಿ ಮತ್ತು 1 ಏಲಕ್ಕಿ 1-2 ಬೆಲ್ಲ, ನಿಮಗೆ ಬೇಳೆ ಎಷ್ಟು ತೊಗೊಂಡಿರ್ತೀವೋ ಅದ್ರ ಮೇಲೆ ಬೆಲ್ಲ ಹಾಕ್ಕೊಬೇಕು. ಎಲ್ಲ ಫುಲ್ಲು ಡ್ರೈ ಆಗೋವರೆಗೂ, ಬೆಲ್ಲದ ನೀರಾಗಿರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ನೆಕ್ಸ್ಟ್ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಅಕ್ಕ ಒಬ್ಬಟ್ಟು ತೊಡ್ತಾ ಇದ್ದಾರೆ, ನಾನು ಬೇಯಿಸ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ದೇವಸ್ಥಾನಕ್ಕೆಲ್ಲ ಹೋಗಬೇಕು ನಾವು, ಎಡೆ ಎಲ್ಲ ಕೊಡ್ತೀವಿ ನಾವು ಈ ಟೈಮಲ್ಲಿ. ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಅಂತ. ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೊಟ್ಬಿಟ್ಟು ಎಡೆ ಎಲ್ಲ ತಗೊಂಡೋಗಿ ಬರ್ತೀವಿ. ಒಬ್ಬಟ್ಟೆಲ್ಲ ರೆಡಿ ಆಯಿತು. ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತೀನಿ ಒಂದು ಸಲ. ನೋಡಿ ಎಲ್ಲ ರೆಡಿ ಆಯಿತು. ಇವಾಗ ನಾವು ರೆಡಿಯಾಗಿ ಹೊರಡಬೇಕು. ನಾನು ಒಗ್ಗರಣೆಗೆ ಹಾಕೋದು ತೋರ್ಸೋಕ್ಕಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಅದಕ್ಕೆ ಒಗ್ಗರಣೆಗೆ ಏನಿಲ್ಲ, 1 ಈರುಳ್ಳಿ ಹೆಚ್ಕೊಂಡು ಒಗ್ಗರಣೆಗೆ ಹೇಗೆ ಹಾಕ್ತಾರೋ ಅದೇ ರೀತಿ ಹಾಕೋದು ಅಷ್ಟೇ. ಸಾಂಬಾರು, ಒಬ್ಬಟ್ಟಿನ ಸಾಂಬಾರು ರೆಡಿಯಾಗಿದೆ. ಹೆಸರುಬೇಳೆ, ಕಾಯಿ ರಸ ಅಂತ ಮಾಡ್ತೀವಿ. ಇನ್ನು ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲರೂ ಹೋಗ್ಬಿಟ್ಟು ಬಂದ್ವಿ, ಮನೆಗೆ ಕೂತಿದ್ದೀವಿ. ಆಲ್ರೆಡಿ ನನ್ನ ಮಗ ಜೀಪ್ ತೊಗೊಂಡು ಆಟಾಡ್ತಾ ಇದ್ದಾನೆ.
ಚಿಂಟು ಟಿ ವಿ ನೋಡಿಕೊಂಡು ಜೀಪೆಲ್ಲ ಕಡ್ಕೊಂಡು ಆಟ ಆಡ್ತಾ ಇದ್ದಾನೆ. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಬೇಗ ಇದ್ದಿದ್ವಲ್ಲ, ಎಲ್ಲರೂ ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ರು. ಇವಾಗ ನನ್ನ ಮಗ ನಮ್ಮ ಅಮ್ಮವ್ರ ಮನೆ ಹತ್ರ ಹೋಗಿದ್ದ, ಅದಕ್ಕೆ ನಾನು ಪಾತ್ರೆ ಎಲ್ಲ ಇತ್ತಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಸ್ವಲ್ಪ ಬೇಗ ಬೇಗ ಪಾತ್ರೆ ಸ್ವಲ್ಪ ಇತ್ತು. ನಮ್ಮ ಅಜ್ಜಿ ಇದ್ದಾರೆ, ನಮ್ಮ ಅಜ್ಜಿ ಸ್ವಲ್ಪ ತೊಳೆದ್ಬಿಡ್ತಾರೆ ಸ್ವಲ್ಪ ಸ್ವಲ್ಪ ಆಗ್ತಿದ್ದಂಗೆ. ಇವಾಗ ಸ್ವಲ್ಪ ಇತ್ತಲ್ಲ ನಾನು ತೊಳಿತಾ ಇದ್ದೆ. ನನ್ನ ಮಗ ಬಂದುಬಿಟ್ರೆ ನನಗೆ ತೊಳೆಯೋದಕ್ಕೆ ಬಿಡಲ್ಲ, ಅವನು ನೀರಲ್ಲಿ ಆಟ ಆಡಿಕೊಂಡು ನಾನು ತೊಳಿತೀನಿ ಅಂತ ಕೂತ್ಕೊಂಡ್ಬಿಡ್ತಾನೆ. ನೋಡಿ ಆಲ್ರೆಡಿ ಅವ್ರ ಅಪ್ಪ ಕರ್ಕೊಂಡು ಬಂದರು. ಬಿದ್ಬಿಟ್ಟು ನೀರಿತ್ತಲ್ಲ ಅಲ್ಲಿ ಬಿದ್ದುಬಿಟ್ಟು ಎದ್ದೇಳ್ತಾ ಇದ್ದಾನೆ. JCB ಬಂತು ಅಂತ ನೋಡೋಕ್ಕೆ ಅಂತ ಎದ್ದು ಹೋಗ್ದ. ಆದರೂ ಇನ್ನೂ ಒಂದು ಸ್ವಲ್ಪ ಇತ್ತು, ಸ್ವಲ್ಪ ತೊಳೆದೆ ಅಷ್ಟೇ, ಹಾಗೆ ಬಿಟ್ಬಿಟ್ಟು ಬಂದೆ. ಇನ್ನೂ ಸ್ವಲ್ಪ ಇತ್ತು, ತೊಳೆಯೋದಕ್ಕೆ ಬಿಡಲಿಲ್ಲ. ಸೈಕಲ್ ಹೊಡೆದಾಡ್ಸು ಬಾರಮ್ಮ ಬಾರಮ್ಮ ಅಂತ ಹಠ ಮಾಡ್ತಿದ್ದ. ಅವನು ಈವ್ನಿಂಗ್ ಬೇರೆ ಆಗಿತ್ತಲ್ಲ, ಎಲ್ಲ ನೆನೆಸ್ಕೊಂಡ್ರೆ ಕೋಲ್ಡ್ ಬೇರೆ ಆಗಿಬಿಡುತ್ತೆ ಅಂತ ಕರ್ಕೊಂಡು ಬಂದು ಪಾತ್ರೆ ಅಲ್ಲೇ ಇರಲಿ ಅಂತ ಸೈಕಲ್ ಅಲ್ಲಿ ಹೊಡೆದಾಡ್ಸೋದಕ್ಕೆ ಕರ್ಕೊಂಡೋದೆ. ಹಾಯ್ ಅನು, ಹಾಯ್ ಮಾಡು ಬಾ. ನೈಟ್ ಊಟಕ್ಕೆ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದಕ್ಕೆ ನನ್ನ ತಂಗಿ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿದ್ದಾರೆ ಮಾಡೋದಕ್ಕೆ ಅಂತ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.